ಒಂದು ಗುಂಡಾಗಳ ಗೂಡಾಗಿದೆ. ಆ ಪದಾಧಿಕಾರಿಗಳು ಗುಂಡಾಗಳು, ಸರ್ಕಾರದಲ್ಲಿ ಗುಂಡಾಗಳು ಮತ್ತು ಸೀನಿಯರ್ ಏನು ಲೀಡರ್ಸ್ ಇದ್ದರು ಎಲ್ಲರಿಗೂ ಅಲಕ್ಷ್ಯ ಮಾಡಿ ಒಂದು ಹೊಸ ಗುಂಡಾ ರಾಜ್ಯವನ್ನು ಗುಂಡಾ ಸಚಿವ ಸಂಪುಟ ಅಂತ ಹೇಳಲಿಕ್ಕೆ ಏನು ಅಡ್ಡಿಯಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿದಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ಎಲ್ಲ ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವರೇ ಎಲ್ಲರೂ. ಈಗ ಯಶವಂತರಾಯಗೌಡರು ಕೂಡ ಸಚಿವ ಸ್ಥಾನ ಸಿಗಲಾರ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವೆಲ್ಲ ರಾಜೀನಾಮೆ ಕೊಡೋದೆಲ್ಲ ನಾಟಕ ಇದೆ. ಅವೆಲ್ಲ ಧೈರ್ಯ ಮಾಡೋದು, ಒಂದು ಶಾಸಕನಾಗೋದೇ ದೊಡ್ಡ ದುಸ್ತರ. ಸುಮ್ಮನೆ ಏನೋ ಅಂಜಿಕೆ ಹಾಕ್ಲಿಕ್ಕೆ ಮಾಡ್ತಾರೆ. ಅದೇನಿಲ್ಲ. ಇನ್ನು 2 ದಿವಸನಾಗ ರಾಹುಲ್ ಗಾಂಧಿಯವರು ಮನವೊಲಿಸಿದ್ರು, ದೂರವಾಣಿ ಮೂಲಕ ಮಾತಾಡಿದರು. ಪ್ರಿಯಾಂಕಾ ವಾಡ್ರಾ ಅವರು ಸಹಿತ ಮಾತಾಡಿದ್ರು. ಅಲ್ಲಿಂದ ಖರ್ಗೆ ಅವರು ಸಹಿತ ಒದರಿದ್ರು. ಅದಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಸೋನಿಯಾ ಗಾಂಧಿಯನ್ನು ಭಾಳ ನಂಬಿದ್ದೇನೆ. ಕಾಂಗ್ರೆಸ್ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಅದು ಕಾಂಗ್ರೆಸ್ಸಿನ ರಕ್ತ ಅಥವಾ ಗಟರ ರಕ್ತ ಗೊತ್ತಿಲ್ಲ. ಆದರೂ ನಾನು ನನ್ನ ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟು ವಾಪಸ್ ತೊಗೊಂಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ. ಇದೇ ಸ್ಟೇಟ್ಮೆಂಟ್ ಬರ್ತೈತಿ. ಎಲ್ಲರೂ ಯಾರು ಒಬ್ಬರು ರಾಜೀನಾಮೆ ಕೊಡೋದಿಲ್ಲ. ಅಷ್ಟು ಧೈರ್ಯ ತಾಕತ್ತು ಯಾರಿಗೂ ಇಲ್ಲ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.